ಚಲೋ ಸಸ್ಯದ ಭಾಗಗಳು ಬೇರು, ಕಾಂಡ, ಎಲೆ, ರೆಂಬೆ ರೆಂಬೆ. ಬೇರೆ ಬೇರೆ ತರದ ಎಲೆಗಳು ಇದಾವೆ. ಪ್ರತಿಯೊಂದು ಎಲೆನೂ ಬೇರೆ ಬೇರೆ ಚಿತ್ರಣವನ್ನ ಹೊಂದಿದಾವೆ. ಹೌದಾ? ಹಂಗೆ ಫ್ಯೂಸ್ ಮಾಡು. ಎಲೆಯ ಶಿರವಿನ್ಯಾಸ ಏನಿರುತ್ತೆ? ಈ ತರ ಎಲೆನೂ ಹೊಂದಿದ್ಯಾ? ಹೂವು, ಹೂವಿನ ಚಿತ್ರ ನೋಡಿದ್ದೀರಿ? ನೋಡಿ, ಹೂವಲ್ಲಿ ಏನಿದೆ? ಪುಷ್ಪ ನೋಡಿ, ಕಾಣ್ತಾ ಇದೆ. ನೆಕ್ಸ್ಟ್ ಶಲಾಕೆ, ಕೇಸರಿಯ, ಕೇಸರ, ಕೇಶಾಯ ಇರುತ್ತೆ. ಅಂಡಾಶಯ ಹೇಗಿರುತ್ತೆ ಅಂತ ತೋರಿಸಿದ್ದೀನಿ. ನಾಲ್ಕು ಟೈಪ್ಸ್ ಆಫ್ ಕಣಗಳಿರುತ್ತೆ. ಯಾವ್ದಾದ್ರು ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ, ಪ್ಲೇಟ್ಲೆಟ್ಸ್ ಮತ್ತು ಪ್ಲಾಸ್ಮಾ. ಕರೆಕ್ಟ್? ಪ್ಲೇಟ್ಲೆಟ್ಸ್, ಪ್ಲಾಸ್ಮಾ ಇರುತ್ತೆ. ಮತ್ತೆ ಹೃದಯ ಚಿತ್ರ ಎಲ್ಲರೂ ಬಿಟ್ಟಿದ್ದೀರಿ ನೋಡಿ. ಹೃದಯದಲ್ಲಿ ಏನಿರುತ್ತೆ? ಎಡ ಹೃತ್ಕರ್ಣ, ಬಲ ಹೃತ್ಕರ್ಣ, ಎಡ ಹೃತ್ಕುಕ್ಷಿ, ಬಲ ಹೃತ್ಕುಕ್ಷಿ. ಮತ್ತೆ ನೋಡಿ, ಈ ಹೃದಯನ ಕೆಂಪು ಮತ್ತು ನೀಲಿ ಬಣ್ಣದಿಂದ ಮಾಡಿ ತೋರಿಸಿದ್ದಾರೆ. ಹೌದಾ? ಕೆಂಪು ಮತ್ತು ನೀಲಿ ಬಣ್ಣದಿಂದನೇ ಯಾಕೆ ಮಾಡಿ ತೋರಿಸಿದ್ದಾರೆ? ನೀಲಿ ಬಣ್ಣದಲ್ಲಿ ಏನಾಗ್ತಿರುತ್ತೆ? ಶುದ್ಧ ರಕ್ತ. ಶುದ್ಧ ರಕ್ತ ಅಂದ್ರೇನು? ಆಮ್ಲಜನಕ ಸಹಿತ ರಕ್ತ ಹೋಗ್ತಾ ಇರುತ್ತೆ. ಅಶುದ್ಧ ರಕ್ತ ಅಂದ್ರೇನು? ಆಮ್ಲಜನಕ ರಹಿತ, ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಏನಾಗ್ತಿರುತ್ತೆ. ಆಯ್ತಾ? ಬಟ್ ಸಸ್ಯಗಳಿಗೆ ನೀರು ಜಾಸ್ತಿ ಬಿಡ್ತೀರಲ್ಲ, ಚಳಿ ಬಿಡ್ತೀರಾ, ಮಳೆ ಬೇಕಾದಷ್ಟು ಬರುತ್ತೆ. ಅದಕ್ಕೆ ಜಾಸ್ತಿ ನೀರಾದ್ರೆ ಹೆಂಗ್ ಆಚೆ ಹಾಕತ್ತದು ಅಂದ್ರೆ ನೋಡಿ, ಸಸ್ಯಗಳ ಎಲೆಗಳಲ್ಲಿ ಎಲ್ಲೋ ಪ್ಯಾಚಸ್ ಆಗಿದೆ. ಎಲ್ಲೋ ಪ್ಯಾಚಸ್ ಆಗಿ ಏನಾಗುತ್ತೆ? ಅದರಿಂದ ಪತ್ರರಂಧ್ರದ ಮುಖಾಂತರ ಏನಾಗುತ್ತೆ? ಎಲೆ ನೀರು ಆಚೆ ಬರುತ್ತೆ. ನೀರು ಆಚೆ ಬಂದು ಆವಿಯಾಗಿ ಹೋಗ್ತದೆ. ನೋಡಿದ್ದೀರಿ? ಯಾರು? ಸೋಮು ಪೂಜಾರಿ. ಹೌದಾನೆ? ಸೋಮು ಪೂಜಾರಿ ಏನ್ ಮಾಡ್ತಾನೆ? ಊಟ ಮಾಡ್ತಾನೆ. ಊಟ ಮಾಡಿದ್ದೆಲ್ಲ ಹೋಗುತ್ತೆ? ಗಂಟ್ಲಿಗೆ ಹೋಗುತ್ತೆ. ಗಂಟ್ಲಿಂದ ಅನ್ನನಾಳಕ್ ಬರುತ್ತೆ. ಅನ್ನನಾಳದಿಂದ ಜಠರ. ಜಠರದಿಂದ ಏನಾಗುತ್ತೆ? ಯಕೃತ್ತು. ಯಕೃತ್ತಿಂದ ಏನಾಗುತ್ತೆ? ಊಟ ಮಾಡಿದ ಅನ್ನವು ಅನ್ನನಾಳದಲ್ಲಿ ಬಂದು ಜಠರಕ್ಕೆ ಹೋಗುತ್ತದೆ. ಆಮೇಲೆ ಯಕೃತ್ತಿನಿಂದ ಸಣ್ಣ ಕರಳಿಗೆ ಬರುತ್ತದೆ. ಸಣ್ಣ ಕರಳಿಂದ ಮೂರು ತಾಸು ಅದು ಜೀರ್ಣ ಹೊಂದುತ್ತದೆ. ಅಲ್ಲಿಂದ ದೊಡ್ಡ ಕರಳು ಅದಕ್ಕೆ ಬೇಕಾದಷ್ಟು ರಕ್ತ ಕಣಗಳಿಗೆ ಕೊಟ್ಟು ಸಾಕಾಗಿದಷ್ಟು ವಿಸರ್ಜನೆಯನ್ನು ಮಾಡುತ್ತದೆ. ಶ್ವಾಸಕಾಂಗಕ್ಕೆ ಹೋಗುತ್ತೆ. ಶ್ವಾಸಕಾಂಗದಲ್ಲಿ ಹೋದಾಗ ನಮ್ಮ ಎದೆ ನೋಡಿ ಉಬ್ಬುವುದು ಮತ್ತೆ ತಗ್ಗುವುದು, ಉಬ್ಬುವುದು ತಗ್ಗುವುದು ಆಗುತ್ತೆ. ಯಾಕೆ ಉಬ್ಬುತ್ತೆ ಅಂದ್ರೆ ಈ ಕೆಳಗಡೆ ವೆಫೆ ಅನ್ನೋದಿರುತ್ತೆ. ಅದು ಗಾಳಿ ತಗೊಂಡಾಗ ಮೇಲ್ ಬರುತ್ತೆ, ಗಾಳಿ ಬಿಟ್ಟಾಗ ಕೆಳಗೆ ಹೋಗುತ್ತೆ. ಕಾಂತಗಳಲ್ಲಿ ಒಂದು ಉತ್ತರ ಧ್ರುವ, ಇನ್ನೊಂದು ದಕ್ಷಿಣ ಧ್ರುವ ಇರುತ್ತೆ. ಒಂದು ಕಾಂತ ಇದೆ ಅಂದ್ರೆ ಒಂದು ಕಾಂತದಲ್ಲಿ ಒಂದು ಉತ್ತರ ಧ್ರುವ, ಇನ್ನೊಂದು ದಕ್ಷಿಣ ಧ್ರುವ ಇರುತ್ತೆ. ಉತ್ತರ ಧ್ರುವ, ದಕ್ಷಿಣ ಧ್ರುವ ಹತ್ರ ಬಂದ್ರೆ ಆಕರ್ಷಿಸಲ್ಪಡುತ್ತದೆ. ಉತ್ತರ ಧ್ರುವ, ದಕ್ಷಿಣ ಧ್ರುವ ಹತ್ರ ಬಂದ್ರೆ ಆಕರ್ಷಿಸಲ್ಪಡುತ್ತದೆ. ಅದೇ ಉತ್ತರ ಧ್ರುವ, ದಕ್ಷಿಣ ಧ್ರುವ ಹತ್ರ ಬಂದ್ರೆ ವಿಕರ್ಷಿಸಲ್ಪಡುತ್ತದೆ. ನೋಡಿ, ಎರಡು ಸೇರ್ತಾನೆ ಇಲ್ಲ. ನಾನೇ ಸೇರಿಸ್ತಾ ಇದ್ದೀನಿ ನೋಡಿ. ಕಪ್ಪು ಲೈನ್ ಇರುತ್ತೆ. ಮೇ ಬಿ ಯಾರು 7ನೇತಿಯವ್ರು ನೋಡಿದ್ದೀರಿ? ಕಪ್ಪು ಲೈನ್ ಇರುತ್ತೆ. ಈ ಹೊತ್ತಿನ ಟೆಂಪರೇಚರ್ ಎಷ್ಟಿದೆ ಅಂದ್ರೆ ಈ ಹೊತ್ತಿನ ಟೆಂಪರೇಚರ್ 28 ಡಿಗ್ರಿ ಇದೆ. ಈ ಹೊತ್ತಿನ ನೀರು ಬಿಸಿ ಆದಷ್ಟು ಏನಾಗುತ್ತೆ? ತಾಪ ಹೆಚ್ಚಾಗುತ್ತೆ. ಅದಾರ್ಲಿಂದಾನೆ ಆಗ್ತು. ಇದ್ರ ಶೇಕ್ ಆಗ್ತದೆ. ರವಿ ಸರ್, ಮೆಗ್ನೀಷಿಯಂ ರಿಬ್ಬನ್ ಉರಿಯುವುದು. ನೋಡಿ, ಉರಿತಾ ಇದೆ. ಆಮ್ಲಜನಕ ಇಲ್ಲ ಅಂದ್ರೆ ಏನಾಗುತ್ತೆ? ಉರಿಯಲ್ಲ. ತೋರಿಸ್ತೀನಿ ನಿಮಗೆ. ನೋಡಿ, ಆಮ್ಲಜನಕ ಇದೆ, ನಮ್ ಸುತ್ತ ಆಮ್ಲಜನಕ ಇದೆ, ನಾವು ಉಸಿರಾಡ್ತಿದ್ದೀವಿ, ಅದರಿಂದ ಉರಿತಾ ಇದೆ. ನೋಡಿ, ಈ ಬಾಟಲ್ನ ಹಾಕ್ತೀನಿ, ಇದ್ರೊಳಗಡೆ ಇರೋಷ್ಟು ಆಮ್ಲಜನಕ ಉರಿತಿರತ್ತಷ್ಟೇ. ಪ್ರಶಾಂತ ಬಸ್ಸೇ ಬರ್ಲಿ, ಕಡೆ ಉಳ್ಕದವ್ರು ಬರ್ಲಿ, ಬರ್ಲಿ ನೋಡಿ, ಬರ್ಲಿ. ದೀಪ ಹಾಕ್ತು ಅಂದ್ರೆ ಇದ್ರೊಳಗಿರೋ ಆಮ್ಲಜನಕನೆಲ್ಲ ಬಳಸ್ಕೊಂಡದು
ಖಾಲಿ ಆಯ್ತು, ಅದಕ್ಕೇನಾಯ್ತು ದೀಪ ಆರ್ತು. ಅಂದ್ರೆ ಒಳಗೀಗ ಆಮ್ಲಜನಕ ತೂಕ ಇದೆ. ಈ ಬಲೂನ್ ಅಲ್ಲಿ ಏನಿದೆ, ಗಾಳಿ ಇದೆ. ಗಾಳಿ ಇರೋದ್ರಿಂದ ಏನಾಗಿದೆ, ಈ ಬಲೂನ್ ಕೆಳಗೆ ಬಂದಿದೆ. ಇದು ತೂಕ ಇಲ್ಲ, ಅದಕ್ಕೇನಾಗಿದೆ ಮೇಲೋಗಿದೆ. ಅಂದ್ರೆ ಗಾಳಿಗೂ ಸಹ ಏನಿದೆ, ತೂಕ ಇದೆ. ಕೆಂಪು ಕಾಗದ ಹಾಕಿದ್ರೆ, ಕೆಂಪು ಲಿಟ್ಮಸ್ ಪೇಪರ್ ಹಾಕಿದ್ರೆ ಏನಾಗುತ್ತೆ ನೋಡಿ. ಏನಾದ್ರೂ ಆಯ್ತಾ? ಕೆಂಪು ಲಿಟ್ಮಸ್ ಕಾಗದ ಹಾಕಿದ್ರೆ ಏನು ಚೇಂಜಸ್ ಆಗಿಲ್ಲ. ಅದೇ ಆಮ್ಲದಲ್ಲಿ ನಾವೇನ್ ಹಾಕನ, ನೀಲಿ ಲಿಟ್ಮಸ್ ಕಾಗದ ಹಾಕನ. ಹಾಕ್ತಾ ಇದೀವಾ ನೋಡಿ. ನೀಲಿ ಲಿಟ್ಮಸ್ ಕಾಗದ ಕೆಂಪಗಾಗ್ತಾ ಇದೆ ನೋಡಿ. ಕೆಂಪಗಾಗಿದ್ಯಾ? ಹಾ, ಆಯ್ತಾ. ಅದೇ ರೀತಿಯಾಗಿ ನಾವು ಪ್ರತ್ಯಾಮ್ಲವನ್ನ ತಗೊಂಡಿದ್ದೀವಿ. ಪ್ರತ್ಯಾಮ್ಲದಲ್ಲಿ ನೀಲಿ ಲಿಟ್ಮಸ್ ಕಾಗದ ಹಾಕಿದ್ರೆ ಏನಾದ್ರೂ ಆಗತ್ತಾ ನೋಡಿ? ಏನು ಚೇಂಜಸ್ ಆಗಿಲ್ಲ. ಅದೇ ಪ್ರತ್ಯಾಮ್ಲದಲ್ಲಿ ಕೆಂಪು ಕಲರ್ ಲಿಟ್ಮಸ್ ಕಾಗದ ಕಾಣ್ತಿದ್ಯಾ ನೋಡಿ. ಕೆಂಪು ಕಲರ್ ಲಿಟ್ಮಸ್ ಕಾಗದ ಹಾಕಿದ್ದೀನಿ ನೋಡಿ. ಕೆಂಪು ಕಲರ್ ಲಿಟ್ಮಸ್ ಕಾಗದ ಏನಾಗಿದೆ, ನೀಲಿ ಆಗಿದೆ. ಏನ್ ಮಾಡ್ತಾ ಇದೀವಿ, ಆಮ್ಲವನ್ನ ಹಾಕ್ತಾ ಇದೀವಿ. ಆಮ್ಲವನ್ನ ಹಾಕಿದಾಗಂತೆ ನೋಡಿ. ಆಮ್ಲವನ್ನ ಹಾಕಿದ್ರೆ ಏನಾಯ್ತು, ಪಿಂಕ್ ಬಣ್ಣ ಹೋಯ್ತಾ? ಪಿಂಕ್ ಬಣ್ಣ ತಪ್ಪ ಇದರಲ್ಲಿ ಎರಡು ಸಮ ಆಗಿದೆ, ಅಂದ್ರೆ ತಟಸ್ಥೀಕರಣ ಆಗಿದೆ. ಈಗ ನೋಡಿ ಮತ್ತೆ ಸಿಡಿತದ ನಿಮ್ಮಲ್ಲಿ ನೋಡಿ. ಮತ್ತೆ ಕಲರ್ ಬರ್ತಾ ಇದೆಯಾ ನೋಡಿ. ಮತ್ತೆ ಕಲರ್ ಬರ್ತಾ ಇದೆಯಾ? ಮತ್ತೆ ಕಲರ್ ಬರುತ್ತೆ ನೋಡಿ. ಬಂತು ನೋಡಿ. ಕಲರ್ಲೆಸ್ ಪಿಂಕ್ ಮತ್ತೆ ಹೋಗ್ತಾ ಇದೆ, ಅಂದ್ರೆ ಮತ್ತೆ ತಟಸ್ಥೀಕರಣದಲ್ಲೇ ಇದೆ. ಮತ್ತೆ ಕಲರ್ ಬರ್ತಾ ಇದೆ ನೋಡಿ. ನೋಡಿ, ಈಗ ಏನ್ ಬಂತು, ಕಲರ್ಫುಲ್ ಬಂದಿದೆಯಲ್ಲ. ಈ ಕಲರ್ ಹೋಗೋದಿಲ್ಲ ಇನ್ನ. ಇದು ಕೋನ ಮಾಪಕ. ಕೋನ ಮಾಪಕ ಕಾಣ್ತದ. ಇದು ತ್ರಿಭುಜದ ಸ್ಕೇಲ್. ನೆಕ್ಸ್ಟ್ ಇದು ಸ್ಕೇಲ್, ಅಳತೆ ಪಟ್ಟಿ ಕಾಣ್ತದೆ. ಅಳತೆ ಪಟ್ಟಿ. ಇದು ಕೈವಾರ. ಇದೇನಾಗಿದೆ, ಕೈವಾರ. ಇದನ್ನ ತಗೊಂಡು ಏನ್ ಮಾಡ್ತೀವಿ ನಾವು, ಕೈವಾರದ ಸಹಾಯದಿಂದ ಒಂದು ವೃತ್ತವನ್ನ ಎಳಿತೀವಿ. ಏನ್ ಮಾಡ್ತೀವಿ, ವೃತ್ತವನ್ನ ಎಳಿತೀವಿ. ಧನ ಒಂದು ಋಣ. ಧನಕ್ಕೆ ಧನ ಹಿಡಿದ್ರೆ ಎಲೆಕ್ಟ್ರಿಕ್ ಬರಲ್ಲ. ಋಣಕ್ಕೆ ಋಣ ಹಿಡಿದ್ರೆ ಎಲೆಕ್ಟ್ರಿಕ್ ಬರಲ್ಲ. ಧನಕ್ಕೆ ಋಣ ಹಿಡಿದ್ರೆ ಎಲೆಕ್ಟ್ರಿಕ್ ಬರುತ್ತೆ. ಧನಕ್ಕೆ ಋಣ ಹಿಡಿದ್ರೆ ಎಲೆಕ್ಟ್ರಿಕ್ ಬರುತ್ತೆ. ದಾಸವಾಳದ ಪುಷ್ಪದಳದಿಂದ ರಬ್ ಮಾಡ್ತಾ ಇದೀವಿ, ಹೌದಾ? ನೀಟಾಗಿ ರಬ್ ಮಾಡಿದ್ವಾ? ರಬ್ ಮಾಡಿದ್ಮೇಲೆ ಅದ್ರ ಮೇಲೆ ಏನ್ ಮಾಡ್ತೀವಿ, ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲವನ್ನ ಹಾಕಿದಾಗ ಏನ್ ಕಲರ್ ಚೇಂಜ್ ಆಗುತ್ತೆ ನೋಡಿ. ಈ ಬಾಟ್ಲಿ ಆಮ್ಲ ಇದೆ, ಆಮ್ಲವನ್ನ ಹಾಕ್ತಿವಿ ನೋಡಿ. ಆಮ್ಲ ಬೀಳ್ತಿದ್ದಂಕಲೇ ಹಳದಿ ಬಣ್ಣಕ್ಕೆ ತಿರುಗ್ತಾ ಇದೆ ನೋಡಿ. ಕೇಸರಿ ಆಮ್ಲ ಬೀಳ್ತಿದ್ದಂಕಲೇ ಏನಾಗ್ತಿದೆ, ಹಳದಿ ಬಣ್ಣಕ್ಕೆ ತಿರುಗ್ತಾ ಇದೆ. ಅದೇ ಪ್ರತ್ಯಾಮ್ಲವನ್ನ ಹಾಕಿದ್ರೆ ಏನಾಗುತ್ತೆ, ಪ್ರತ್ಯಾಮ್ಲವನ್ನ ಹಾಕಿದ್ರೆ ನೀಲಿ ಹಸಿರು ಬಣ್ಣಕ್ಕೆ ಏನಾಗ್ತಾ ಇದೆ, ತಿರುಗ್ತಾ ಇದೆ ನೋಡಿ. ಮಾಡ್ತಿರೋದು ಘನಾಕೃತಿಗಳು. ಘನಾಕೃತಿಗಳಲ್ಲಿ ಇದು ಆಯತ. ಆಯತದಲ್ಲಿ 3 ಆಯಾಮಗಳಿದಾವೆ. ಎಷ್ಟಿದಾವ್? 3 ಆಯಾಮ. ಇದು ಸಿಲಿಂಡರ್. ಇದು ಚೌಕ ಘನಾಕೃತಿ. ಇದು ತ್ರಿಭುಜ ಘನಾಕೃತಿ. ನೆಕ್ಸ್ಟ್ ಇದು ಚೌಕ. ಇದು ಪಟ್ಟಕ. ಇದು ಶಂಕು. ನೆಕ್ಸ್ಟ್ ಇದು ಸಿಲಿಂಡರ್. ಇದು ಅರ್ಧ ವೃತ್ತ.